ಯಾಕೆ ಅವರೆಲ್ಲ ಅಷ್ಟು ಕಷ್ಟ ಬಿಡ್ತಾರೆ ಸೊ ಫ್ಯಾಮಿಲಿ ಏನು ಮಾಡೋಕ್ಕಾಗಲ್ಲ ಅಷ್ಟು 4 ವರ್ಷ ಹೆಂಗಪ್ಪ ಮುಗಿಸೋದು ಅಂತ ಅನ್ಕೊಂಡು ಅದೂ 4 ವರ್ಷ ಆಗ್ಬಿಡ್ತು. ಕ್ರಿಕೆಟ್ ಆಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳು ಬೆಳಗ್ಗೆ ಹೋಮ್ವರ್ಕ್ ಮಾಡ್ತಾರೆ, ಯಾಕಂದ್ರೆ ಪಕ್ಕದಲ್ಲಿ ಸ್ಕೂಲ್ ಇದೆ. ಸೊ ಮೇಲೆ ಬಂದು ಸ್ವಲ್ಪ ಬಿಸಿಲು, ಪೂರಾನ ಅಷ್ಟಲ್ಲಿ ಬಿಸಿಲೇ ಹೋಗ್ಬಿಡ್ತು. ಏನು ಜನ ನೋಡಿ ಕಂಟಿನ್ಯೂ ಲೈನ್ ಆಗಿ ಹೋಗ್ತಾ ಇದ್ದಾರೆ. ಇಷ್ಟು ದೊಡ್ಡ ಸ್ಟೇಡಿಯಂ ಇದು ನಮ್ಮ ಏರಲ್ಲಿ ಸ್ಟೇಡಿಯಮ್. ವಾಕಿಂಗ್ ಮಾಡಿ ಎಷ್ಟು ದಿನ ಆಯಿತು, ಜಿಮ್ಗೆ ಹೋಗಿ ಎಷ್ಟು ದಿನ ಆಯಿತು, ಎಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ಕಷ್ಟ ಬೀಳ್ತಾರಂತೆ ಓನ್ಲಿ ಬಿಕಾಸ್ ಆಫ್ ಫ್ಯಾಮಿಲಿಗೋಸ್ಕರ ಮಾತ್ರ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಏನಪ್ಪ ವಿಶೇಷ ಅಂದರೆ ಇವತ್ತು ವಾಕಿಂಗ್ ಬಂದಿದ್ದೀನಿ. ಸೊ ವಾಕಿಂಗ್ ಯಾಕೆ ಅಂದರೆ ಮೇಡಮ್ ಇವತ್ತು ಬಸ್ಸಿಗೆ ಬರೋದ್ರಿಂದ ಯಾಕೆ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು. ಮೇಡಮ್ ಅಲ್ಲಿಂದ ಅವ್ರ ಹಾಸ್ಪಿಟ್ಲಿಂದ ಇಲ್ಲಿ ಬರೋಷ್ಟಲ್ಲ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಒಂದು ಹಾಫ್ ಆನ್ ಅವರಲ್ಲಿ ಇಲ್ಲಿ ಅವ್ರು ಬರೋ ಹತ್ರನೇ ಫಸ್ಟ್ ನಮ್ಮ ಏರಿಯಾ ಹತ್ರನೇ ಒಂದು ಸ್ಟೇಡಿಯಮ್ ಇದೆ. ಎಷ್ಟೋ ವರ್ಷ ಆಯ್ತು ನಾವು ಈ ಏರಲ್ಲಿದ್ದು, ಸ್ಟೇಡಿಯಂ ಬಂದಿದ್ದು ಇದೆ ಫಸ್ಟ್ ಟೈಮು. ಹಂಗಾಗಿ ಅವ್ರು ಬರೋಷ್ಟರಲ್ಲಿ ವಾಕಿಂಗ್ ಮಾಡೋಣ. ಅಟ್ಲೀಸ್ಟ್ ವಾಕಿಂಗ್ ಮಾಡಿ ಎಷ್ಟು ದಿನ ಆಯಿತು, ಜಿಮ್ಗೆ ಹೋಗಿ ಎಷ್ಟು ದಿನ ಆಯಿತು, ನಾನು ಏನು ಮಾಡಲ್ಲ, ಬೈಕ್ ಇರೋದ್ರಿಂದ ಬೈಕಲ್ಲೇ ಓಡಾಡೋದಾಗುತ್ತೆ. ಸೊ ಹಂಗಾಗಿ ವಾಕಿಂಗ್ ಮಾಡೋಣ ಅಂತ ವಾಕಿಂಗ್ ಬಂದಿದ್ದೀನಿ. ಸೊ ನೋಡಿ ಬೆಳಗ್ಗೆ ಎಷ್ಟು ಜನ ಎಲ್ಲಿ ಕಾಣಿಸ್ತಿದ್ದಾರೆ, ಎಷ್ಟು ಜನ ಓಡಾಡಲ್ಲ, ಎಷ್ಟು ಜನ ಇದ್ದಾರೆ ನೋಡಿ. ಸ್ಟೇಡಿಯಂ ಇಷ್ಟು ದೊಡ್ಡ ಸ್ಟೇಡಿಯಂ ಇದು ನಮ್ಮ ಏರಲ್ಲಿ ಇರೋ ಸ್ಟೇಡಿಯಮ್ಮು. ಸೊ ಯಾವತ್ತೂ ಬಂದೇ ಇಲ್ಲ. ಸೊ ಇವತ್ತು ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಹೆಂಗೆ. ಅಟ್ಲೀಸ್ಟ್ ಒಂದು 10ರಿಂದ 20 ನಿಮಿಷ ಡೈಲಿ ವಾಕಿಂಗ್ ಆದರೂ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಮೇಡಮ್ಗೆ ಈ ಕಡೆ ರೂಟಿಗೆ ಬಾ ಅಂತ ಹೇಳಿದ್ದೀನಿ. ಈಗ ಆ ಕಡೆ ರೂಟಿಗೆ ಏನಾದ್ರು ಬಂದರೆ ಮತ್ತೆ ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಅಲ್ಲಿ ನಮ್ಮ ಏರಿಯಾ ನಮ್ಮ ಕಾಲೇಜ್ ಮುಂದೆ ಹೋಗ್ಬೇಕಾಗುತ್ತೆ. ಅಲ್ಲಿ ಬಂದರೆ ಮತ್ತೆ ಇಲ್ಲಿ ಮತ್ತೆ ಹೋಗ್ಬಿಡ್ಬೇಕು. ಸೊ ಹಂಗಾಗಿ ಬರೋಷ್ಟರಲ್ಲಿ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಬರ್ತಾಯಿದ್ದೀನಿ. ಮಾತ್ರ ಈ ರೂಟಿಗೆ ಬಸ್ ಸಿಕ್ಕಿಲ್ಲಂತೆ. ಸೊ ಆ ಕಡೆ ಹೋಗಿ ನಮ್ಮ ಕಾಲೇಜ್ ಮುಂದೆಯಿಂದ ಬರ್ತಾ ಇದ್ದಾರಂತೆ. ಸೊ ಬನ್ನಿ, ಕಾಲೇಜ್ ಹತ್ರ ಆ ರೂಟಿಂದ ಬಂದರೆ ನಾನು ಇನ್ನೇನು ವಾಕಿಂಗ್ ಮಾಡೋಕ್ಕಾಗಲ್ಲ. ಸೊ ಬಂದುಬಿಡ್ತೇವೆ ಬೇಗ ಒಂದು 20 ನಿಮಿಷದಲ್ಲಿ. ಸೊ ಹಂಗಾಗಿ ಸಾಕು ಇವತ್ತಿಗೆ. ಸೊ ನಾಳೆ ಏನಾದರೂ ಮತ್ತೆ ಬರೋಣ. ಸೊ ಇಷ್ಟು ವಾಕಿಂಗ್ ಸಾಕಂತ ಅನ್ಕೊತಿದ್ದೀನಿ. ಸೊ ಬನ್ನಿ ಅಲ್ಲಿ ಹೋಗೋಣ. ನಮ್ಮ ಕಾಲೇಜ್ ಹತ್ರ ಹೋಗಿ ಆ ರೂಟಿಗೆ ಬರ್ತಾರೆ. ಮತ್ತು ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ. ನಾನು ಈ ಕಡೆ ಯಾಕಂದ್ರೆ ನಿನ್ನೆ ಈ ರೂಟಲ್ಲಿ ಬಂದಿದ್ನಲ್ಲ. ಸೊ ಹಂಗಾಗಿ ಈ ರೂಟಲ್ಲಿ ಬಂದರೆ ನಿನ್ನೆ ಹೆಂಗೋ ವೇಟ್ ಮಾಡಿದ್ನಲ್ಲಿ. ಸೊ ಆ ವೇಟ್ ಮಾಡೋ ಟೈಮಿಗೆ ವಾಕಿಂಗ್ ಮಾಡೋಣ ಅಂತ ಬಂದೆ. ಸೊ ಇವತ್ತು ಬಸ್ ಸಿಕ್ಕಿಲ್ಲ, ಒಳಗೆ ಆ ರೂಟ್ ಸಿಕ್ಕಿತ್ತು. ಸೊ ಹಂಗಾಗಿ ಹೋಗೋಣ ಬನ್ನಿ. ಸೊ ಹೋಗ್ಬಿಟ್ಟು ಅಲ್ಲಿ ಕರ್ಕೊಂಡು ಸೊ ಇವತ್ತಿನ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಬೆಳಗ್ಗೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳು ಬೆಳಗ್ಗೆ ಹೋಮ್ವರ್ಕ್ ಮಾಡ್ತಾರೆ, ಯಾಕಂದರೆ ಪಕ್ಕದಲ್ಲಿ ಸ್ಕೂಲ್ ಇದೆ. ಸೊ ಇಲ್ಲಿ ಶಟ್ಲ್ ಕಾಕು ಮತ್ತು ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಅಲ್ಲೆಲ್ಲ ಪಿಚ್ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಎಷ್ಟು ಜನ ಇದ್ದಾರೆ ನೋಡಿ. ಅವರೆಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ ಬೆಳಗ್ಗೆ. ಚಳಿ ಬೆಳಗ್ಗೆ ಎದ್ದು ಮನೇಲಿದ್ದರೆ ಮಾತ್ರ ಚಳಿ. ಸೊ ಎದ್ದು ಹೊರಗಡೆ ಬಂದು ವಾಕಿಂಗ್ ಮಾಡಿದ್ರೆ ಸೊ ಚಳಿ ಎಲ್ಲ ಹೋಗುತ್ತೆ, ಏನಿರಲ್ಲ. ಸೊ ಹಂಗಾಗಿ ಬಾಡಿ ಹೀಟ್ ಆಗೋದ್ರಿಂದ ಚಳಿ ಎಲ್ಲ ಹೋಗುತ್ತೆ. ಸೊ ಹಂಗಾಗಿ ಇನ್ಮೇಲೆ ಬೆಳಗ್ಗೆ ಎದ್ದು ವಾಕಿಂಗ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ. ಸೊ ಗಾಯ್ಸ್, ಅಲ್ಲಿಂದ ಬಂದೆ ಇಲ್ಲಿ ಮೇಡಮ್ ಪಿಕಪ್ ಮಾಡೋಕ್ಕೆ. ಸೊ ಇನ್ನೂ ಬಂದಿಲ್ಲ ಅವಳು. ಸೊ ಬರ್ತಾ ಇದ್ದಾಗ ಟ್ರಾಫಿಕ್ ಇದೆ ಅಂತೆ. ಸೊ ಬೆಂಗಳೂರಲ್ಲಿ ಜನರು ನೋಡ್ಬೇಕಂದ್ರೆ ಈ ಜನ ನಮ್ಮ ಊರ್ ಕಡೆ ಎಲ್ಲ ಜಾತ್ರೆ ಇರ್ತಾ ಇದ್ರು, ಇಲ್ಲಿ ಡೈಲಿ ಇರುತ್ತೆ ನೋಡಿ. ಎಷ್ಟು ಜನ ಹೋಗ್ತಾ ಇದ್ದಾರೆ, ಎಷ್ಟು ಜನ ಬರ್ತಾ ಇದ್ದಾರೆ. ಈ ತರ ಜನರೆಲ್ಲ ಯಾವಾಗಾದ್ರೂ ನಮ್ಮ ಊರ್ ಕಡೆಲೆಲ್ಲ ಊರ ಹಬ್ಬ ಇದ್ದಾಗ ಮಾತ್ರ ಇರುತ್ತೆ. ಸೊ ಇಲ್ಲಿ ಯಾವಾಗ್ಲೂ 24x7 ಅಲ್ಲಿ ಬೆಳಗ್ಗೆನೆ ಇರ್ತಾರೆ. ಯಾವಾಗ ಆಡ ಬಂದು ಎಲ್ಲಾ ಟೈಮ್ಲೂ ಇರ್ತಾರೆ. 10 ಜನ ನೋಡಿ, ಏನ್ ಜನ ನೋಡಿ ಕಂಟಿನ್ಯೂ ಲೈನ್ ಆಗಿ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಎಷ್ಟು ಜನ ಬರ್ತಾರೆ ನೋಡಿ, ಎಷ್ಟು ಜನ ಇದಾರೆ. ಯಾಕಂದ್ರೆ ಊರ್ ಕಡೆ ಎಲ್ಲ ಕೆಲಸ ಇಲ್ಲ, ಹಂಗಾಗಿ ಪಾಪ ಅಲ್ಲಿ ಬರೋದೇ ಕಷ್ಟ. ಬೆಂಗಳೂರಿನಾದ್ರೆ ಯಾವ ಕೆಲಸ ಮಾಡ್ಕೊಂಡು ಇರ್ಬೋದು. ಎಷ್ಟು ಜನ ಇದ್ದಾರೆ, ಎಷ್ಟು ಜನರ ಜೀವನ ನಡೀತಾ ಇದೆ ನೋಡಿ. ಬೆಂಗಳೂರು ಎಷ್ಟು ಜನರನ್ನ ಕಾಪಾಡ್ತಾವ್ರೆ. ಅದಕ್ಕೆ ಏನಂದ್ರೆ ಸ್ಕೂಲಲ್ಲಿ ಹೋಗ್ತಾ ಇರ್ಲಿ ಹುಡುಗರು ಲೈನ್ ಆಗಿ ಹಂಗ ಹೋಗ್ತಾ ಇದಾರೆ ನೋಡಿ. ಓಕೆ, ಬರ್ಲಿ ಮೇಡಮ್, ಬಂದ ಕರ್ಕೊಂಡೋಗ. ಅವಾಗ ಇಲ್ಲಿ ಬಂದು ಒಂದು 5ರಿಂದ 10 ನಿಮಿಷ ಆಯ್ತು, ನೋಡ್ತಾ ಇದ್ದೇನೆ ಅವಾಗಿಂದ. ಎಷ್ಟು ಜನ ಬಂದು ಕುಡ್ದು ಹೋಗ್ತಿದಾರೆ ಅಂದ್ರೆ, ಚಳಿ ಎಷ್ಟಿದೆ ಅಂದ್ರೆ ಜಾಸ್ತಿ ಚಳಿ ಇದೆ. ಸೊ ಚಳಿನೂ ಲೆಕ್ಕಿಸಿದೆ ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಅನ್ನ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ. ಸೊ ಎಳ್ನೀರು ಏನಕ್ಕಂದ್ರೆ ಬಾಡಿ ಡಿಹೈಡ್ರೇಷನ್ ಆದಾಗ ಎಳ್ನೀರು ಎಷ್ಟು ನಮ್ಗೆ ಹೆಲ್ಪ್ ಮಾಡುತ್ತೆ ಬಾಡಿಗೆ. ಅಂದ್ರೆ ಅಷ್ಟು ಜನ ಅಷ್ಟು ರಶ್ ಇದ್ರು ಬಂದು ಕುಡ್ದು ಹೋಗ್ತಾ ಇದಾರೆ. ಅಂದ್ರೆ ಹೆಲ್ತ್ ಕಾನ್ಶಿಯಸ್ 3 ಜನ ಇದ್ದಾರೆ.
ಅಪ್ಪ ಗಾಯ್ಸ್ ಇಲ್ಲಿ ನಿಂತು ನಿಂತು ನನಗೆ ಸಾಕಾಗ್ಬಿಡ್ತು. ಎಷ್ಟು ಜನ ಹೋಗ್ತಿದಾರೆ ಅಂದ್ರೆ ನಂಗೆ ಸರಿಯಾನ ಚಕ್ಕರ್ ಬಂದ್ಬಿಡ್ತು. ಅಲ್ಲಿ ರೋಡಲ್ಲಿ ಎಷ್ಟು ಜನ ಕ್ರಾಸ್ ಆಗ್ತಿದ್ದಾರೆ ರೋಡ್ಗೆ. ಬೆಂಗಳೂರು ಜೀವನ ಹೆಂಗ ಅಂದ್ರೆ ನಾವು ಬೆಂಗಳೂರಲ್ಲಿ ಯಾರು ಇರ್ಲಿ ಯಾರು ಬೀಳ್ಲಿ ಆಗ ಕೆಲಸ ಆಗ್ತಾ ಇರುತ್ತೆ, ಹೋಗೋ ಕೆಲಸ ಹೋಗ್ತಾ ಇರುತ್ತೆ, ಯಾರಿಗೋಸ್ಕರ ನಿಲ್ಲಲ್ಲ. ಸೊ ಅವ್ರವ್ರ ಕೆಲಸ ಎಲ್ಲ ಬಿಜಿ ಇರ್ತಾರೆ. ಸೊ ನಾವು ಅಷ್ಟೇ ಲೈಫ್ ಅಂದ ತಕ್ಷಣ ಅಪ್ಪ ನಾವು ನಾವು ಮಾಡದೇ ಇರಬೇಕು. ಯಾರು ಇದಾರೆ ಅಂತಾನೋ ಇದ್ರೆ ಅಷ್ಟೇ, ಇಲ್ಲದೆ ಇದ್ರು ಅಷ್ಟೇ ಕೆಲಸ ಮಾಡ್ಬೇಕಾಗುತ್ತೆ. ಮೇಡಮ್ ಅಲ್ಲಿ ಬರ್ತಾ ಇದ್ದಾಳೆ ನೋಡಿ. ಇವಾಗ ಆಫ್ಟರ್ ಒಂದು 10-15 ನಿಮಿಷ ಆದ್ಮೇಲೆ ಬರ್ತಾ ಇದ್ದಾಳೆ. ಸೊ ಬನ್ನಿ, ಮೇಡಮ್ ಬಂದ್ಲು, ಕರ್ಕೊಂಡು ಹೋಗೋಣ. ಸೊ ಫೋನಲ್ಲಿ ಬಿಜಿ ಇದ್ದಾಳೆ, ಯಾರು ಫೋನ್ ಮಾಡಿದ್ರೆ ಅನ್ಸುತ್ತೆ. ಸೊ ಬನ್ನಿ. ನೋಡಿ ಈಗ ಶಿವರಾಮ್ ಮೇಡಮ್ ಬಂದ್ರು, ಫೋನಲ್ಲಿ ಬಿಜಿ ಇದ್ದಾರೆ. ಸೊ ಗೈಸ್ ಮನೆಗೆ ಬಂದು ಸೊ ಮೇಡಮ್ ಟಿಫಿನ್ ಮಾಡಿದ್ಲು. ಸೊ ದೋಸೆ ಇತ್ತು ನಮ್ಮ ಮನೇಲಿ, ಹೊತ್ತು ದೋಸೆ ತಿಂದು ಟೀ ಕುಡಿದು ಸೊ ಮೇಲೆ ಬಿಸಿಲು ಬರೋಣ ಅಂತ ಬಂದ್ವಿ. ನಾವು ಬರೋಷ್ಟರಲ್ಲಿ ನಮ್ಮ ಮನೆ ಬರೋ ಬಿಸಿಲು ಹೋಗ್ಬಿಡ್ತು. ಮನೇಲಿ ಇದ್ದಾಗ ಬಿಸಿಲಿತ್ತು. ಸೊ ಮೇಲೆ ಬಂದು ಸ್ವಲ್ಪ ಬಿಸಿಲು ಪೂರಾನ ಅಷ್ಟರಲ್ಲಿ ಬಿಸಿಲೇ ಹೋಗ್ಬಿಡ್ತು. ಹಾಗೆ ನಮ್ಗೆ ಯಾವಾಗ ಏನು ಬೇಕು ಅನ್ಕೊಂತೀವೋ ಅದು ಅವಾಗ ಸಿಗಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅದೇ ಜೀವನ. ಸೊ ಇವತ್ತು ಮಧ್ಯಾಹ್ನ ಡ್ಯೂಟಿ ಇರೋದ್ರಿಂದ ಸೊ ಮಧ್ಯಾಹ್ನ ಹೋಗ್ಬೇಕು. ಮತ್ತೆ ಮತ್ತೆ ನೈಟ್ ಬರೋದು ಮತ್ತೆ ಜಾಸ್ತಿ ಚಳಿ ಆಗಿಬಿಡುತ್ತೆ. ಸೊ ನಿನ್ನೆ ಬಂದು ಮಲಗಿಬಿಟ್ವಿ. ಸೊ ಬೆಳಗ್ಗೆ ಎದ್ದು ಇವಾಗ ಮತ್ತೆ ಮೇಡಮ್ ಕರ್ಕೊಬಂದು ಸೊ ಟಿಫಿನ್ ಮಾಡಿ ಇವಾಗ ಈ ಚಳಿಗೆ ಟೀ ಇಲ್ಲ ಕಾಫಿ ಕುಡಿದ್ರೆ ಮಜಾನೇ ಬೇರೆ ಇರುತ್ತೆ. ಸೊ ಒಂಥರ ಕುಡಿದ್ಬಿಟ್ಟು ಮೇಲೆ ಬಂದಿದ್ದು ಸೊ ಬಿಸಿಲಿಗೆ. ಸೊ ಮೇಲೆ ಬಂದು ಸೊ ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ನೋಡಿ ಮೇಲೆ ಬಂದು. ಸೊ ನಿನ್ನೆ ಬಂದಿದ್ರು ಪಾಪ, ನಿನ್ನೆ ಬಂದಾಗ ಬಿಸಿಲಿತ್ತು. ಸೊ ನಿನ್ನೆ ಕೂತೋಗಿದ್ದಾರೆ ಬಿಸಿಲಿಗೆ. ಇವತ್ತು ಬಂದಿದ್ದಾಳೆ ಪಾಪ, ಬಿಸಿಲೇ ಇಲ್ಲ ನೋಡಿ, ಚಳಿಗೆ ಹೆಂಗೆ ಕೂತಿದ್ದಾಳೆ ಆ್ಯಕ್ಚುಲಿ. ಸೊ ಬಿಗ್ ಬಾಸ್ ಇನ್ನೇನು ಆಗ್ತಾ ಬಂದು ಸೊ ಲಾಸ್ಟ್ ಇವು ಬಿಗ್ ಬಾಸ್ ಅವರು ಇವಾಗ ಕನ್ನಡದ ಪ್ರೋಮೋ ಹೆಂಗೆ ಬಿಟ್ಬಿಡ್ತಾರೆ ಅಂದರೆ, ಲಾಸ್ಟ್ ವೀಕ್ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಒಂದೇನೋ ತಪ್ಪು ಮಾಡಿದ್ದಾನೆ ಅಂತೇಳಿ ಅದನ್ನು ಪ್ರೋಮೋ ಬಿಟ್ಟಿದ್ದೇ ಬೇರೆ. ಬಟ್ ಅಲ್ಲಿ ಸುದೀಪ್ ಸರ್ ಬಂದಾಗ ಅದು ಬೇರೆ ಥರನೇ, ಅಂದರೆ ಗಿಲ್ಲಿನೇ ಕರೆಕ್ಟ್ ಅಂತ ಸುದೀಪ್ ಸರ್ ಹೇಳಿದರು. ಸೊ ಇಷ್ಟು ಸೀಸನಲ್ಲಿ ನಾನು ಫಸ್ಟ್ ಟೈಮ್ ಅನಿಸುತ್ತೆ ಎಂಟರ್ ಕರ್ನಾಟಕ ಯಾವ ಸೋಷಿಯಲ್ ಮೀಡಿಯಾ ತೊಗೊಳ್ಳಿ, ಇನ್ಸ್ಟಾಗ್ರಾಮ್ ತೊಗೊಳ್ಳಿ, ಫೇಸ್ಬುಕ್ ತೊಗೊಳ್ಳಿ, ಎಲ್ಲ ಯಾವುದನ್ನು ಯೂಟ್ಯೂಬಲ್ಲೂ ಕೂಡ ಗಿಲ್ಲಿಗೆ ಸಪೋರ್ಟ್ ಇರ್ತಾರೆ. ಸೊ ಅಷ್ಟು ಫ್ಯಾನ್ ಬೇಸ್ ಗಿಲ್ಲಿಗಿದೆ. ಸೊ ಅದು ರಿಯಾಲಿಟಿ ವ್ಯಕ್ತಿತ್ವದ ಆಟ ಅಂತ. ಅವ್ನು ಹೊರಗಡೆ ಹೆಂಗೆ ಮನೇಲಿ ಹೆಂಗಿರ್ತಾನೋ ಸೊ ಬಿಗ್ ಬಾಸಲ್ಲೂ ಕೂಡ ಹಂಗೆ ಅದಾನೆ. ಸೊ ಹಂಗಾಗಿ ಅಷ್ಟು ಅವನಿಗೆ ಫ್ಯಾನ್ ಬೇಸ್ ಅಷ್ಟಿದೆ. ಸೊ ಆಲ್ರೆಡಿ ಅವನೇ ವಿನ್ ಅಂತ ಹೇಳ್ತಾರೆ. ಬಟ್ ಹೇಳೋಕ್ಕಾಗಲ್ಲ, ಹೆಂಗೆ ಈ ಕಲರ್ಸ್ ಕನ್ನಡದವ್ರು ನಂಬೋಕ್ಕಾಗಲ್ಲ. ಸೊ ಲಾಸ್ಟ್ ಟೈಮ್ ಹಂಗೆ ತ್ರಿವಿಕ್ರಮ್ ಮತ್ತು ಹನುಮಂತ್ ಇದ್ದಾಗ ತ್ರಿವಿಕ್ರಮ್ ಯಾಕೆ ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಬಂದಿದ್ದ. ಸೊ ಅವ್ನು ವಿನ್ ಆಗ್ತಾನೆ ಅಂದ್ಕೊಂಡ್ರೆ ಸೊ ಮಿಡಲಲ್ಲಿ ಬಂದ ಹನುಮಂತ್ ಈಗ ಅವನು ಡಿಸರ್ವೆ. ಬಟ್ ಹಂಗೆ ಅಂದರೆ ಜಾಸ್ತಿ ಹೋಗ್ಬೋದು ತ್ರಿವಿಕ್ರಮ್ ಕಡೆ ಇತ್ತು. ಬಟ್ ಪ್ರತಿ ಸೀಸನಲ್ಲಿ ಇಬ್ಬರು ಇರ್ತಾರೆ, ಯಾರಾದ್ರು ಅವರು ಇಲ್ಲಿಂದ ಇವ್ರು ಹಿಂಗಿರ್ತಿದ್ದು. ಬಟ್ ಈ ಸಲ ಏನಂದರೆ 101% ಗಿಲ್ಲಿನೇ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಅಷ್ಟು ಫ್ಯಾನ್ ಬೇಸ್ ಇದೆ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು. ಸುದೀಪ್ ಸರ್ ಹೇಳ್ತಾ ಇರಲ್ಲ, ಅವ್ನು ಹಾಕೊಂಡಿರೋ ಬನ್ನಿನೇ ಆಗಿರ್ಬೋದು, ಬಟ್ ಅವ್ನು ಬಾಳ್ತಾ ಇರೋ ಬದುಕು ರಾಜನ್ ಬದುಕು ಅಂತ ಕರೆಕ್ಟ್ 100% ಹಂಗೆ ಇದ್ದಾನೆ ಅವನು. ಸೊ ಅದು ಹಂಗಿರ್ಬೇಕು ಟ್ರಿಕ್ಸ್, ವ್ಯಕ್ತಿತ್ವದ ಆಟ ಅಂದರೆ ಬಿಗ್ ಬಾಸಲ್ಲಿ ಹಂಗೆ ಆಡಬೇಕು. ಸೊ ಅವನು ತುಂಬ ಚೆನ್ನಾಗಿ ಆಡ್ತಿದ್ದಾನೆ. ಸೊ ಹಂಗಾಗಿ ನನಗೆ ಅವನೇ ಸ್ಟಾರ್ಟಿಂಗಿಂದ ಇಷ್ಟ. ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ಕಾವ್ಯ ಸಪೋರ್ಟಿಂಗ್ ಇದ್ದಾಳೆ ಫಸ್ಟಿಂದ. ಸೊ ಹಂಗಾಗಿ ಗೈಸ್ ಹೆಂಗಂದರೆ ಇವಾಗ ನೋಡಿ ರೀಸೆಂಟಾಗಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಸೊ ಅದು ಇನ್ನು ಅಂದರೆ ಒಂದು ಸ್ವಲ್ಪ ದಿನ ಹಿಂದೆ ಚಲೋ ಆಗಿದೆ, ಅಂದರೆ ಸ್ವಲ್ಪ ದಿನ ಹಿಂದೆ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ. ಬಟ್ ನೋಡಿ ಇನ್ನೊಂದು ವಾರ, ಇನ್ನು 2 ವಾರ ಅಷ್ಟೇ ಇರೋದು, ಬಿಗ್ ಬಾಸ್ ಮುಗಿದೋಗ್ಬಿಟ್ಟಿದೆ. ಎಷ್ಟು ಬೇಗ ಟೈಮ್ ಹೊಡೆದು 100 ಡೇಸ್ ಅಂದರೆ ಮಿನಿಮಮ್ ಒಂದು 3 ಮಂತ್ಸ್ ಗಾಯ್ಸ್. 3 ಮಂತ್ಸ್ ಹೆಂಗೆ ಹೋಯ್ತು ಅಂದರೆ ಗೊತ್ತಾಗಲ್ಲ. ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಹೆಂಗಂದರೆ ಇವಾಗ ನಾನು +2 +1 +2 ಅಲ್ಲಿದ್ದೆ. ಸೊ ಆ ಟೈಮಲ್ಲಿ 2 ಇಯರ್ಸ್ ಹೋಗೋಕ್ಕೆ ಏನೋ ಒಂದು 5-6 ವರ್ಷ ಫೀಲ್ ಆಗೋದು ನಮಗೆ. ಏನಪ್ಪ 2 ವರ್ಷ ಹೆಂಗೆ ಓದೋದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಯಿತು, ಇನ್ನು ಎಷ್ಟು ಟೈಮ್ ಇದೆ ಅಂತ ಹಂಗೆ ಅವಾಗ ಅನಿಸೋದು. ಇವಾಗ ನೋಡಿ ನಂದು ಅಲ್ಲಿಂದ ಬಂದಾದ್ಮೇಲೆ PUC ಆದಮೇಲೆ 2 ವರ್ಷ ಅಗ್ರಿಗೆ ಹೋದೆ, ಅದು ಪಟ್ಟಂತ ಅಗ್ರ ಹೋಯಿತು. ಅದಾದಮೇಲೆ ನರ್ಸಿಂಗ್ ಮತ್ತೆ 4 ವರ್ಷನೂ ಹೆಂಗಪ್ಪ ಮುಗಿಸೋದು ಅಂತ ಅನ್ಕೊಂಡು ಅದೂ 4 ವರ್ಷ ಹೋಗ್ಬಿಡ್ತು. ಡಿಗ್ರಿ ಆದಮೇಲೆ ಮತ್ತೆ 2 ವರ್ಷ ಹೋಗೇ ಬಿಡ್ತು. ಅಂದರೆ ಒಂದು 6-7 ವರ್ಷ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲ್ಲ. ನೋಡಿ ಟೈಮ್ ಎಷ್ಟು ಬೇಗ ಹೋಗ್ತದೆ. ನನಗೊಂದು ಬೇಜಾರು ಅಂದರೆ ಸೊ ಎಷ್ಟು ಬೇಗ ಮನುಷ್ಯನ ಜೀವನ ಎಷ್ಟು ಚಿಕ್ಕದು ಅನ್ಸ್ಬಿಡ್ತು ಒಂದೊಂದು ಟೈಮು. ಸೊ ಅಷ್ಟು ಬೇಗ ಓಡುತ್ತೆ ಟೈಮು. ಸೊ ನಾವು ಏನು ಮಾಡ್ತಿದ್ವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಮಿಡಲ್ ಕ್ಲಾಸ್ ಅಂದಮೇಲೆ ಕಷ್ಟಗಳು ಜಾಸ್ತಿ ಇರುತ್ತೆ. ಸೊ ನನಗೆ ಹಿಂಗೆ ಅನಿಸಿದೆ, ನಿಮ್ಗೆ ಹಂಗೆ ಅನಿಸಿದೆಯಾ? ಹಿಂಗೆ ಬೆಳಗ್ಗೆ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ನೈಟ್ ಆಗುತ್ತೆ, ಹಂಗೆ ಮತ್ತೆ ನೆಕ್ಸ್ಟ್ ಇದ್ದೇ ರೊಟೀನ್ ಆಗ್ತಾ ಇರುತ್ತೆ, ಓಡ್ತಾ ಇರುತ್ತೆ. ಎಷ್ಟು ಸ್ಪೀಡ್ದಾಗ ಟೈಮ್ ಅದು ಯಾಕೆ ಇಲ್ಲಿದ್ದಾಗ ಹಂಗಾಗುತ್ತೋ, ಇದು ಊರಲ್ಲಿ ಹೋದ್ರೆ ಅನ್ಸಲ್ಲ, ಗೊತ್ತಿಲ್ಲ. ಬಟ್ ನಾನು ಬೆಂಗಳೂರು ಬಂದಾದಮೇಲೆ ನನಗೆ ಹಂಗೆ ಅನಿಸ್ತದೆ. ಪ್ರತಿದಿನ ನನಗೆ ಇವಾಗ ಹಿಂಗಿದಿನ ಮತ್ತೆ ಮಧ್ಯಾಹ್ನ ಆಗುತ್ತಾ, ನೈಟ್ ಆಗುತ್ತೆ, ಕೆಲ್ಸಕ್ಕೆ ಹೋಗ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಬೆಳಗ್ಗೆ ಆಗುತ್ತೆ. ಹಿಂಗೆ ಆಗ್ಬಿಡುತ್ತೆ ಗೈಸ್. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಬರೋಣ ಅಂತ ಬಿಸಿಲು ಇವಾಗ ಬಂದಿದೆ, ನಾವು ಹೋಗ್ತಾ ಇದ್ವಿ ಕೆಳಗೆ.
ಸೊ ವೇಟ್ ಮಾಡಿ ಸಾಕಾಯಿತು. ಲಾಸ್ಟಿಗೆ ಬಿಸಿಲಿಗೆ ನೋಡಿ ಇವಾಗ ಬೀಳ್ತಾ ಇದೆ. ಸೊ ಮೇಡಮ್ ನಿದ್ದೆ ಬರ್ತಿದೆ ಅಂತೆ. ಸೊ ಹೋಗ್ಬಿಟ್ಟು ಮೇಡಮ್ ಮಲ್ತಾಳೆ. ಸರ್ ನನಗೂ ಟೈಮ್ ಆಯಿತು. ನಾನಿವಾಗ ಸ್ನಾನ ಮಾಡಿ ಇನ್ನೊಂದು ಸ್ವಲ್ಪ ಊಟ ಮಾಡಂಗಿದ್ರೆ ಊಟ ಮಾಡಿ ಹೋಗಬೇಕು. ಸೊ ಬನ್ನಿ. ಅಮ್ಮ ಬಟ್ಟೆ ಒಣಗಿ ಹಾಕಿದ್ರು, ಬಟ್ಟೆ ಒಗೆದು ಹಾಕಿದ್ರು. ಸೊ ನಮಗೆ ಹೆಲ್ಪ್ ಮಾಡಿದೆ, ಮೇಲೆ ಇಟ್ಟು ಬಂದೆ ಬಟ್ಟೆ. ಸೊ ಬನ್ನಿ, ಟೈಮ್ ಆಯಿತು. ನಾನು ರೆಡಿ ಸ್ನಾನ ಮಾಡಬೇಕು, ಹೋಗ್ಬಿಟ್ಟು. ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ನೋಡಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಪಟ್ ಅಂತ ಹೋಗ್ಬಿಡುತ್ತೆ. ಬಟ್ ಕೆಲ್ಸಕ್ಕೆ ಹೋದಾಗ ಅಂತ ಟೈಮೇ ಆಗೋಲ್ಲ, ಅಲ್ಲಿ ಸ್ಲೋಗ್ ಆಗುತ್ತೆ. ಅದು ಯಾಕೆ ಹಂಗಂತ ಹಂಗೆ ಗೊತ್ತೇ ಆಗಲ್ಲ. ಸೊ ಮುಂಚೆಯಿಂದನೂ ಅಷ್ಟೇ. ಸೊ ನಾನು ಯಾವಾಗ ಕೆಲ್ಸಕ್ಕೆ ಹೋಗ್ಬೇಕು ನಾವು ಅಂದ್ಕೊತೀನಿ. ಸೊ ಬೇಗ ಟೈಮ್ ಹೋಗ್ಬಿಡುತ್ತೆ. ಬಟ್ ಕೆಲ್ಸಕ್ಕೆ ಹೋದಾದ್ಮೇಲೆ ಕೆಲಸದಲ್ಲಿ ಟೈಮೇ ಆಗೋಲ್ಲ. ಅದು ನಂಗೆ ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದಕ್ಕೆ ಬನ್ನಿ ಪಟ್ಟಂತ ಮಾಡಿಬಿಟ್ಟು ಹೋಗ್ಬೇಕು. ಮತ್ತು ಹೋಗೋಷ್ಟಲ್ಲಿ 2 ಗಂಟೆ ಆಗಿಬಿಡುತ್ತೆ. ಸೊ ಬೇಗ ಹೋಗಬೇಕು. ಸೊ ಮೇಡಮ್ ಮಲಗಿದ್ದಾಳೆ. ಮೇಡಮ್ ನೈಟ್ ಡ್ಯೂಟಿ ಇರೋದ್ರಿಂದ ನಾನು ಮಾಡ್ಕೊಂಡು ಹೋಗಬೇಕು. ಸೊ ಚಳಿ ಬಿಸಿಲು ನೋಡಿ, ಆವಾಗಲೇ ಬಿಸಿಲು ಬೀಳ್ತು, ಮತ್ತೆ ಬಿಸಿಲು ಹೋಗ್ಬಿಡುತ್ತೆ. ಮತ್ತು ನಮ್ಮ ಮನೆಯಲ್ಲಿ ದೋಸೆ ನೋಡಿ, ಅದಕ್ಕೆ ಚಟ್ನಿ ಮತ್ತು ಪಲ್ಯ, ದೋಸೆ ಚಟ್ನಿ ಇದೆ, ದೋಸೆ ಹಿಟ್ಟು. ಸೊ ಮತ್ತು ಅನ್ನ ಇದೆ, ಸಾಂಬಾರು. ಸೊ ದೋಸೆ ಬೆಳಗ್ಗೆ ಹಾಕ್ಕೊಂಡು ತಿಂದಿದ್ದಾರೆ ಮೇಡಮ್ಮು. ಸೊ ಮತ್ತೆ ಮಧ್ಯಾಹ್ನ ಹಾಕ್ಬೇಕು ಇವಾಗ. ವೆರೈಟಿ ಊಟ. ಸೊ ನೋಡಿ, ನಮ್ಮ ಮನೆ ಮುಂದೆ ಅಲೋವೆರಾ ತಂದು ಹಾಕಿದ್ದಾರೆ ನಮ್ಮಮ್ಮ. ಅಲೋವೆರಾ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ, ಇರಬೇಕಂತೆ. ಸೊ ಅಲೋವೆರಾ ಇನ್ಮೇಲೆ ಇದು ಬೆಳೆದಾದ್ಮೇಲೆ ಮುಖಕ್ಕೆ ಹಚ್ಕೋಬೇಕು. ಮುಖಕ್ಕೆ ಹಚ್ಕೊಂಡ್ರೆ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಹಾಕೊಂಡು ನೋಡಬೇಕು. ಜಾಸ್ತಿ ಪಿಂಪಲ್ಸು ಒಂಥರ ಏನೇನೋ ಯೂಸ್ ಮಾಡೋದ್ರಿಂದ ಹಂಗೆ ಆಗುತ್ತೆ. ಇನ್ಮೇಲೆ ಅದಕ್ಕೆ ಅಲೋವೆರಾ ಕರೆಕ್ಟಾಗಿ ಅಲೋವೆರಾ ಜೆಲ್ಲ ರೆಗ್ಯುಲರಾಗಿ ನಮ್ಮ ಮನೆ ಮುಂದೆ ಅಮ್ಮ ಹಾಕಿದ್ದಾರೆ. ಸೊ ಹಂಗಾಗಿ ಅಲೋವೆರಾ ನೀಟಾಗಿ ಇಟ್ಕೊಂಡು ಫೇಸ್ಗೆ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಅವಾಗ ಕ್ಲಿಯರ್ ಆಗುತ್ತೆ. ಸೊ ಆದಷ್ಟು ಈ ನಡುವೆ ಏನು ಮಾಡ್ತಿದ್ದೀನಿ ಅಂದರೆ ನಾನು ತಣ್ಣೀರಿಂದ ಮುಖ ತೊಳ್ತಾ ಇದ್ದೀನಿ. ಸೊ ಮನೇಲಿ ಇದ್ದಾಗಿಂದ ಮನೆಯಿಂದ ನಮ್ಮ ಕಂಪ್ನಿಗೆ ಹೋಗ್ಬೇಕಾದ್ರೆ ಅಲ್ಲಿ ಡಸ್ಟ್ ಬೈಕಲ್ಲಿ ಹೋಗೋದ್ರಿಂದ ಡಸ್ಟ್ ಜಾಸ್ತಿ ಕೊಡುತ್ತೆ. ಸೊ ಹೋದ ತಕ್ಷಣ ಮುಖ ತಣ್ಣೀರಿಂದ ತೊಳಿತೀನಿ. ಸೊ ಹಂಗಾಗಿ ಸ್ವಲ್ಪ ಮುಂಚೆಗೆ ಇವಾಗ ಇಂಪ್ರೂವ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮನೆಗೆ ಬಂದೆ. ಸೊ ಮನೆಗೆ ಬಂದು ಊಟ ಮಾಡ್ಕೊಂಡು, ಸೊ ಕಂಪ್ನಿಲಿ ಊಟ ಮಾಡಲಿಲ್ಲ, ಯಾಕಂದ್ರೆ ಮನೇಲಿ ಊಟ ಇತ್ತು. ಸೊ ಮನೇಲಿ ಅಮ್ಮ ಮನೇಲಿ ಬಾ ಅಂತ ಹೇಳಿದ್ರು. ಸೊ ಹಂಗಾಗಿ ಮನೆಗೆ ಬಂದೆ. ಸೊ ಊಟ ತಕ್ಷಣ ಮಲ್ಗೋದಾಗೆ ಡೈಲಿ ಕಂಪ್ನಿಲಿ ತಿಂದು ಬರ್ತಿದ್ದು ನಾನು. ಸೊ ಗ್ಯಾಪ್ ಇರ್ತಿತ್ತು ಊಟ ಮಾಡಿದಾದ್ಮೇಲೆ. ಸೊ ಗ್ಯಾಪ್ ಇಲ್ಲ. ಸೊ ಹಂಗಾಗಿ ವಾಕಿಂಗ್ ಬಂದಿದ್ದೀನಿ. ವಾಕಿಂಗ್ ಮಾಡಿಬಿಟ್ಟು ತೊಗೊಂಡು ಬನ್ನಿ. ಗಾಯ್ಸ್, ಇವಾಗ ಇಷ್ಟು ಚಳಿ ಇದೆಯಲ್ಲ. ಸೊ ಈ ಚಳೀಲಿ ಮುಂಚೆ ನಾವು ಅಂದರೆ ಸ್ವಿಗ್ಗಿ ಜೊಮ್ಯಾಟೊ ಮಾಡೋ ಟೈಮಲ್ಲಿ, ಸೊ ಫಸ್ಟ್ ಡೇ ನನಗೆ ಇನ್ನೂ ನೆನಪಿದೆ. ಅವಾಗ ಹೆಂಗಂದ್ರೆ ಫಸ್ಟ್ ಡೇ ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ವಿಗ್ಗಿಗೆ ಹೋಗಿ, ಸೊ ಮತ್ತೆ ನೈಟ್ ಮತ್ತೆ ಫಸ್ಟ್ ಡೇ ಅಲ್ಲ. ಸೊ ಹಂಗಾಗಿ ಹೋಗಿದ್ದೆ. ಸೊ ಅವಾಗ ಹೆಂಗಂದರೆ ಫುಲ್ಲು ಏನಿಲ್ಲ, ಹೆಲ್ಮೆಟ್ ಇಲ್ಲ, ರೈನ್ಕೋಟ್ ಇಲ್ಲ, ಮಳೆಯಲ್ಲೇ ಫುಲ್ಲು ಮಳೇಲಿ ಹೋಗಿದ್ದೀನಿ. ಸೊ 4 ಗಂಟೆವರೆಗೂ ಮಾಡಿದ್ದೀನಿ. ಸೊ ಅದೆಲ್ಲ ನೆನಪು ನನಗೆ ಇವಾಗಲೂ ಅದೆಷ್ಟೋ ಜನನೂ ಸ್ವಿಗ್ಗಿ ಜೊಮ್ಯಾಟೊ ಅಂತ ಫ್ಯಾಮ್ಲಿಗೋಸ್ಕರ. ಸೊ ಅವ್ರಿಗೆಲ್ಲ ಆಸೆ ಇರುತ್ತೆ. ಸೊ ಅದೆಲ್ಲ ಆಸೆ ಇದ್ದು ಬಿಟ್ಟರು ಫ್ಯಾಮ್ಲಿಗೋಸ್ಕರ, ಫ್ಯಾಮ್ಲಿ ಚೆನ್ನಾಗಿರ್ಬೇಕಂತ ಎಷ್ಟೋ ಜನ ಈ ಚಳಿಲು ಮಳೆಯಲು ಬಿಸಿಲು ಏನು ನಾನು ನೋಡಿದೆ. ಸೊ ಫ್ಯಾಮ್ಲಿಗೋಸ್ಕರ ಕಷ್ಟ ಬೀಳ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಸಲ್ಯೂಟ್ ಗೈಸ್. ಇವಾಗಲೂ ಅದೆಷ್ಟೋ ಜನ ನೈಟು ಹಗಲು ಅಂದೇ ಎಷ್ಟು ಕಷ್ಟ ಬೀಳ್ತಿರ್ತಾರೆ ಅಂದರೆ ಅಷ್ಟು ಕಷ್ಟ ಬೀಳ್ತಾ ಇರ್ತಾರೆ. ಯಾಕೆ ಅವರೆಲ್ಲ ಅಷ್ಟು ಕಷ್ಟ ಬೀಳ್ತಾರೆ ಅಂದರೆ, ಸೊ ಫ್ಯಾಮಿಲಿ ಏನು ಮಾಡೋಕ್ಕಾಗಲ್ಲ. ಸೊ ಬೆಂಗಳೂರು ಜೀವನ ಅನ್ನೋದು ಸೊ ಪ್ರತಿಯೊಂದನ್ನು ಕಲಿಸ್ಬಿಡುತ್ತೆ. ಸೊ ನಿಮಗೆ ಬೇರೆ ಯಾವ ಯೂನಿವರ್ಸಿಟಿನ ಎಷ್ಟೇ ಓದಿದ್ರೂ ಆ ಒಂದು ಕಷ್ಟ ಗೊತ್ತಾಗಲ್ಲ. ಸೊ ಆ ಕಷ್ಟ ಎಲ್ಲ ಗೊತ್ತಾಗೋದಂದರೆ ಬೆಂಗಳೂರಲ್ಲಿ ನಾವು ಬಂದು ಎಲ್ಲೇ ಆಗಿರಲಿ ನಾವೇನಕ್ಕೆ ಕಷ್ಟ ಬೀಳ್ತೀವಿ ಅಂದರೆ ಅದು ನಮ್ಗೆ ಗೊತ್ತಿರುತ್ತೆ. ಸೊ ಓಕೆ, ನಮಗೂ ಆಸೆ ಇರುತ್ತೆ, ಎಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ಕಷ್ಟ ಬೀಳ್ತಾರಂತೆ ಓನ್ಲಿ ಬಿಕಾಸ್ ಆಫ್ ಫ್ಯಾಮಿಲಿಗೋಸ್ಕರ ಮಾತ್ರ. ನಾನು ಏನು ಹೇಳೋಕ್ಕೆ ಬರ್ತಿದ್ದೀನಿ ಅಂದರೆ, ಊಟ ಆದಮೇಲೆ ಯಾರೇ ಆಗಲಿ ಸುಮ್ಮನೆ ಮಲಗಬಾರ್ದು. ಓಕೆ, ಅಟ್ಲೀಸ್ಟ್ ಒಂದು ವಾಕಿಂಗ್ ಮಾಡಿ. ಅದೇ ಸೊ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡೈಜೆಸ್ಟ್ ಆಗಿ ಸೊ ನಾವಾಗ ಮಲಗಿದ್ರೆ ಅವಾಗ ಒಳ್ಳೆ ನಿದ್ದೆ ಬರುತ್ತೆ, ಹೆಲ್ತೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ರೂಢಿ ಮಾಡ್ಕೊಂಡಿದ್ದೀನಿ ಈ ನಡುವೆ ಎಲ್ಲಾದರೂ ಕಂಪ್ನಿಲಿದ್ದಾಗ ಅಷ್ಟೇ ಅಲ್ಲೂ ಅಷ್ಟೇ ಊಟ ಆದ ತಕ್ಷಣವೇ ವಾಕಿಂಗ್ ಎಲ್ಲ ಬರ್ತಿದ್ದೆ. ಇವಾಗ ವಾಕಿಂಗ್ ಆಯ್ತು, ಮನೆಗೆ ಹೋಗಿ ಮಲಗಿ ಮತ್ತೆ ಬೆಳಗ್ಗೆ ಎದ್ದೇಳಬೇಕು.
ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಯಾರೆಲ್ಲ ನಮ್ಮ ವ್ಲಾಗ್ ಇಲ್ಲಿವರೆಗೆ ಯಾರು ನೋಡಿದ್ರೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಹೆಲ್ದಿ ಆಗಿರಿ, ವಾಕಿಂಗ್ ಮಾಡಿ, ಜಿಮ್ಗೆ ಹೋಗಿ. ಲೈಫಲ್ಲಿ ನಾವು ಎಷ್ಟು ಹೆಲ್ತಿಯಾಗಿರ್ತೀವಿ, ಎಷ್ಟು ಫಿಟ್ ಆಗಿರ್ತೀವಿ ಅಷ್ಟು ಮುಖ್ಯ ಆಗುತ್ತೆ. ಓಕೆ ಗೈಸ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಆಲ್.